ಹಲೋ, ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ನಾನು ವೈಟಿ ಕರು ಹಾಕಿದ್ದಾಳೆ ಅಂತ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೆ. ಜೂನಲ್ಲಿ ಇವಳು ಕರು ಹಾಕಿದ್ದು. ಆ ಕರು ಹಾಕಿ 5 ದಿನಕ್ಕೆ ಇವಳಿಗೆ ಗಾಜಾಗಿತ್ತು. ಗಾಜಂದರೆ ಹೊಟ್ಟೆ ಕೆಳಗಡೆ ಕೆತ್ತಲಿಂದ ಮುಂದೆ ಅದು ಕೆಳಗಡೆ ಊತ ಬಂದುಬಿಟ್ಟಿರುತ್ತೆ ಫುಲ್ಲು. ನೋಡಿ, ಕೆತ್ತಲೆ ಕಾಣಿಸಲ್ಲ, ಅಷ್ಟು ಕೆಳಗಡೆ ಹೊಟ್ಟೆ ಕೆಳಗಡೆ ಊತ ಬಂದಿತ್ತು. ನಾವು ಅದನ್ನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಆಡು ಭಾಷೆಯಲ್ಲಿ ಗಾಜ್ ಅಂತಾರೆ. ಅದು ವಾಸಿ ಆಗಿದ್ಮೇಲೆ ನಾನು ವಾಸಿಯಾಗಿರೋದನ್ನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಈ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಗೈಸ್. ನೋಡಿ, ಇದು ಹೊಟ್ಟೆ ಕೆಳಗಡೆ ಎಷ್ಟು ಊತಾಗಿದೆ ನೋಡಿ. ಕರು ಹಾಕಿ ಒಂದು 5 ದಿನಕ್ಕೆ ಇದು ಈ ಥರ ಆಗುತ್ತೆ. ಇದಕ್ಕೆ ವೈಟಿಗೆ ಇದು ಆಗಿತ್ತು. ಅದು ಆದಾಗ ನಾವು ಅದು ನೈಟು ಇದು ನಮಗೆ ಕಾಣಿಸ್ಕೊಂಡಿದ್ದು ನೈಟ್ ಆಗಿರೋದ್ರಿಂದ ನಾವು ಇಮ್ಮಿಡಿಯೇಟು ಅದು ಮನೆ ಮದ್ದು ಮಾಡಿದ್ವಿ. ಮನೆ ಮದ್ದು ಉಜಾಲ ನೀಲಿ ಮತ್ತು ಜೇನುತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ನಾವು ಹಚ್ಚಿದ್ವಿ. ನೀಲಿ ಗಟ್ಟಿ ನೀಲಿ ಅಂತ ಬರುತ್ತೆ ಪಲ್ಸರಿ ಅಂಗಡಿನಲ್ಲಿ, ಅದನ್ನು ತೊಗೊಬಂದು ಹಚ್ಚಬೇಕು. ಆವಾಗ ನಾವು ನೈಟ್ ಆಗಿರೋದ್ರಿಂದ ನಮಗೆ ನಾವು ಪಕ್ಕದಲ್ಲಿ ಅಂಗಡಿನಲ್ಲೇ ಸಿಕ್ಕಿರೋಂಥ ಉಜಾಲ ನೀಲಿನೇ ಹನಿ ಮತ್ತು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಾವು ಜೇನುತುಪ್ಪ ಮತ್ತು ಉಜಾಲ ನೀಲಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೋಡಿ ಹಚ್ತಾಯಿದ್ದಾನೆ ನನ್ನ ಮಗ. ಇದನ್ನು ಹಚ್ಚಿದ್ವಿ ಗೈಸ್. ನಾವು ಒಂದೇ ಟೈಮ್ ಹಚ್ಚಿದ್ದು. ಇದು 2-3 ದಿನ ಹಚ್ಚಬೇಕು, ವಾಸಿಯಾಗಿಲ್ಲ ಅಂದರೆ ವಾಸಿಯಾಗುತ್ತೆ ಅಂತ ಹೇಳಿದ್ದೆ ನಾನು. ಇದು ಒಂದೇ ಟೈಮ್ ನಾವು ಇದು ಹಚ್ತಾ ಇದ್ದೆ ನೋಡಿ, ಒಂದೇ ಟೈಮ್ ಹಚ್ಚಿದ್ದು ಇದನ್ನು. ಇವಾಗ ಅದು ವಾಸಿಯಾಗಿ ಅದು ಒಂದು 2-3 ದಿನಕ್ಕೇ ಅದು ಫುಲ್ ಊತ ಎಲ್ಲ ಕಮ್ಮಿಯಾಗಿ ಈಗ ನಾರ್ಮಲಾಗಿ ಚೆನ್ನಾಗಿ ಹಾಲು ಕೊಡ್ತಿದ್ದಾಳೆ. ಹೆಲ್ತಿಗೆ ಚೆನ್ನಾಗಿದ್ದಾಳೆ. ಕರುನೂ ಚೆನ್ನಾಗಿದೆ, ಹಸುನೂ ಚೆನ್ನಾಗಿದೆ ಗೈಸ್. ನಾನು ಅದಕ್ಕೇ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಯೂಸ್ಫುಲ್ ವಿಡಿಯೋ, ಯೂಸ್ ಆಗುತ್ತೆ ನೋಡಿ ಇದು ಗೈಸ್. ಹೊಸಬ್ರಿಗೆ ಮತ್ತು ಹಳುಬ್ರಿಗಾದ್ರೂ ಇದು ಯೂಸ್ ಆಗುತ್ತೆ. ಎಲ್ಲ ಹಸುನಲ್ಲೂ ಬರಲ್ಲ, ಕೆಲವು ಹಸುನಲ್ಲಿ ಇದು ಆಗುತ್ತೆ ಗಾಜ್ ಅಂತ. ಕೆತ್ತಲಿಂದ ಮುಂದೆ ಮತ್ತು ಹೊಟ್ಟೆ ಕೆಳಗಡೆ ಫುಲ್ಲು ಊತ ಬಂದುಬಿಟ್ಟಿರ್ತದೆ. ಅದು ನೋಡಿದ್ರೆ ಹಸುಗೇನು ಹುಷಾರಿಲ್ಲ ಅಂತಲೇ ಫುಲ್ಲು ಇದಾಗುತ್ತೆ, ಫೀಲ್ ಆಗುತ್ತೆ. ಆ ಥರ ಕೆಳಗಡೆ ಫುಲ್ ಇಳಿದುಬಿಟ್ಟಿತ್ತು ನೋಡಿ. ಎರಡನ್ನೂ ಮಿಕ್ಸ್ ಮಾಡಿ ನೀಲಿ ಮತ್ತು ಜೇನುತುಪ್ಪನ ನನ್ನ ಮಗ ಹಚ್ತಾಯಿದ್ದಾನೆ ನೋಡಿ. ಫ್ರಂಟು ಮತ್ತು ರೈಟ್ ಸೈಡು, ಲೆಫ್ಟ್ ಸೈಡು ಮತ್ತು ಕೆತ್ತಲು ಎಲ್ಲನೂ ಹಚ್ಚಬೇಕು. ಕ್ಲೀನಾಗಿ ಅದನ್ನು ಅಪ್ಲೈ ಮಾಡಬೇಕು. ಮತ್ತು ಹಾಲು ಕರೆಯುವಾಗ ತೊಳೆದ್ಬಿಟ್ಟು ಕೆತ್ತಲನ್ನ ಕ್ಲೀನಾಗಿ ಹಾಲು ಕರಿಬೇಕು. ಯಾಕೆಂದರೆ ಉಜ್ಜಾಲದಲ್ಲಿ ಕೆಮಿಕಲ್ಸ್ ಇರೋದ್ರಿಂದ. ಗಟ್ಟಿ ನೀಲಿ ಅಂತ ಬರುತ್ತೆ ಪಲ್ಸರಿ ಅಂಗಡಿಲಿ, ಅದು ಹಚ್ಚಬೇಕು. ನಾವು ನೈಟ್ ಆಗಿರೋದ್ರಿಂದ ನಾವು ಈ ಉಜ್ಜಾಲ ನೀಲಿನೇ ಹಚ್ಚಿದ್ದೀವಿ. ಆದರೂ ಅದು ಕಮ್ಮಿಯಾಗಿದೆ. ಕಮ್ಮಿಯಾಗಿ ಎಲ್ಲ ಚೆನ್ನಾಗಿ ನಾರ್ಮಲಾಗಿ ಹಾಲು ಕೊಡ್ತಾಯಿದ್ದಾಳೆ, ಚೆನ್ನಾಗಿದ್ದಾಳೆ ಗೈಸ್. ಅದಕ್ಕೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಯೂಸ್ಫುಲ್ ವಿಡಿಯೋ. ನಿಮಗೆ ಯೂಸ್ಫುಲ್ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಗೈಸ್. ನೋಡಿ, ಕ್ಲೀನಾಗೆಲ್ಲ ಹಿಂಗೆ ಈ ಥರ ಅಪ್ಲೈ ಮಾಡಬೇಕು. ಕೆತ್ತಲು ರೈಟ್ ಸೈಡು, ಲೆಫ್ಟ್ ಸೈಡು ಎಲ್ಲ ನೀಟಾಗಿ ಅಪ್ಲೈ ಮಾಡಿ ಒಂದೇ ಟೈಮ್ ನಾವು ಅಪ್ಲೈ ಮಾಡಿದ್ದು. ಅಪ್ಲೈ ಮಾಡಿ ಒಂದು ಟೈಮು ಬಿಟ್ಟು ಬೆಳಿಗ್ಗೆ ಹಾಲು ಕರೆಯುವಾಗ ಕೆತ್ತಲನ್ನ ನೀಟಾಗಿ ತೊಳ್ಕೊಂಡು ನಾವು ಹಾಲು ಕರ್ಕೊಂಡ್ವಿ. ಇನ್ನೆಲ್ಲ ಕೆಳಗಡೆ ಅದು ಊತಾಗಿರೋದೆಲ್ಲ ಹಂಗೆ ಇತ್ತು ನೀಲಿ. ಅದು ನೋಡಿ ಎಲ್ಲ ಕ್ಲೀನಾಗಿ ವಾಸಿಯಾಗಿ ಈಗ ಹೆಲ್ತಿಗೆ ಚೆನ್ನಾಗಿ ಹಾಲು ಕೊಡ್ತಾಯಿದ್ದಾಳೆ ಗೈಸ್. ಹಂಗಾಗಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಗೈಸ್. ಇದು ನೋಡಿ, ಈ ಥರ ಕ್ಲೀನಾಗಿ ಅಪ್ಲೈ ಮಾಡಬೇಕು. ಕೆತ್ತಲು ರೈಟ್ ಸೈಡು, ಲೆಫ್ಟ್ ಸೈಡು, ಎಡಗಡೆ ಬಲಗಡೆ ಮತ್ತು ಹಿಂದೆ ಕೆತ್ತಲು ಎಲ್ಲ ಸೇರಿ ಈ ಥರ. ಕೆತ್ತಲೂ ಊದ್ಕೊಂಬಿಟ್ಟಿರ್ತದೆ. ಆ ಊತಕ್ಕೆ ಕೆಳಗಡೆನೇ ಅದು ಬಂದುಬಿಟ್ಟಿರ್ತದೆ, ಕೆಳಗಡೆ ಊತ ಆಗಿ ಅದು ಹಂಗೆ ನೋಡಿ. ಅದು ನೀಟಾಗಿ ಹಚ್ಚಿದ್ರೆ ಅದು ವಾಸಿಯಾಗುತ್ತೆ ಗೈಸ್. ಇದು ಗಾಜ್ ಅಂತಾರೆ ಇದನ್ನು. ಅದು ಕರು ಹಾಕಿ ಒಂದು 5 ದಿನಕ್ಕೆ ಈ ಥರ ಆಗುತ್ತೆ, 5-6 ದಿನಕ್ಕೆ ಆಗುತ್ತೆ ನೋಡಿ. ಈ ಥರ ಅಪ್ಲೈ ಮಾಡಬೇಕು ನೋಡಿ ಗೈಸ್. ಇದು ಉಜಾಲ ನೀಲಿ, ಬಟ್ಟೆಗೆ ಹಾಕುವಂಥ ಉಜಾಲ ನೀಲಿ. ನಾವು ಇದನ್ನು ಹಾಕಿದ್ವಿ. ಆ್ಯಕ್ಚುಲಿ ಇದನ್ನು ಹಾಕಬಾರ್ದು, ಗಟ್ಟಿ ನೀಲಿ ಅಂತ ಬರುತ್ತೆ ಪಲ್ಸರಿಂಗ್ಲಿ, ಅದು ಹಾಕಬೇಕು. ನಾವು ಅವತ್ತು ನೈಟ್ ಆಗಿರೋದ್ರಿಂದ ನಾವು ಇದನ್ನೇ ಹಾಕಿದ್ವಿ. ಜೇನುತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಕ್ಲೀನಾಗಿ ಅದನ್ನ ಎಲ್ಲಿ ಊತಾಗಿರುತ್ತೆ ಆ ಕೆತ್ತಲು ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡಬೇಕು ಗೈಸ್. ನೋಡಿ, ಈಗ ಕ್ಲೀನಾಗಿ ಚೆನ್ನಾಗಿ ವಾಸಿಯಾಗಿದೆ, ಚೆನ್ನಾಗಿದ್ದಾಳೆ, ಹೆಲ್ತಿಯಾಗಿದ್ದಾಳೆ, ಹಾಲು ಚೆನ್ನಾಗಿ ಕೊಡ್ತಾಯಿದ್ದಾಳೆ ಗೈಸ್. ಇವಳು ಹೆಣ್ಣು ಕರು ಹಾಕಿದ್ದಾಳೆ. ನಾವು ಕರುಗೇ 2 ತೊಟ್ಟು ಬಿಟ್ಬಿಡ್ತೀವಿ ಗೈಸ್. 2 ತೊಟ್ಟು ಮಾತ್ರ ನಾವು ಹಾಲು ಕರ್ಕೊತೀವಿ ನೋಡಿ. ಚೆನ್ನಾಗಾಗಿದೆ, ಎಲ್ಲ ವಾಸಿಯಾಗಿದೆ. ನಾವು ಡಾಕ್ಟ್ರಿಗೇನು ತೋರಿಸ್ಲಿಲ್ಲ, ನಾವು ಬರೀ ಅದು ಅಪ್ಲೈ ಮಾಡಿದ್ದಕ್ಕೆ ಇದು ವಾಸಿಯಾಗಿದೆ ಗೈಸ್. ಇದು ನಿಮ್ಗೆ ಯೂಸ್ಫುಲ್ ವಿಡಿಯೋ ಆಗಿದ್ರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಇದು ಯೂಸ್ಫುಲ್ ವಿಡಿಯೋ ಆಗಿದ್ದರೆ ನಿಮಗೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ವೆರಿ ಮಚ್.